ನಾವು ರಾಜಕಾರಣ ಗಮನದಲ್ಲಿ ಇಟ್ಕೊಳ್ಳದೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಏನು ಒಂದು ಅವರ ಅಡ್ಜಸ್ಟ್ಮೆಂಟ್ ಮೋಷನ್ ತಂದಿದ್ರು, ಆಕ್ಚುಲಿ ರೂಲ್ಸ್ ಪ್ರಕಾರ ಯಾವ್ದಾದ್ರು ಎನ್ಕ್ವೈರಿ ನಡೀತಾ ಇದ್ರೆ ಅದು ಚರ್ಚೆ ಮಾಡಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ನಾವು ಮಾಡಿಕೊಂಡಿರುವಂತ ಕಾನೂನಲ್ಲಿ ಇದೆ. ಆದ್ರೂ ಇರ್ಲಿ ಅಂತೇಳಿ ನಾವೇ ಅವಕಾಶ ಮಾಡಿಕೊಟ್ಟು ಲೆಟ್ ದೇ ಕಮ್, ಏನ್ ಬೇಕಾದ್ರೂ ಪಾಪ ಅವ್ರು ಮಾತಾಡ್ಲಿ, ನಾವು ಅದಕ್ಕೆ ಉತ್ತರ ಕೊಡೋಣ ಅಂತೇಳಿ ವಿ ಅಲೌಡ್ ದೆಮ್ ಟು ಸ್ಪೀಕ್ ಇನ್ ಅಪ್ಪರ್ ಹೌಸ್, ಲೋಯರ್ ಹೌಸ್, ಎರಡು ಕಡೆ, ಮೇಲ್ಗಡೆ ಮನೆ ಕೆಳಗಡೆ ಮನೆ ಎರಡು ಕಡೆನೂ ಕೂಡ ಚರ್ಚೆ ಮಾಡಕ್ಕೆ ಅವ್ರಿಗೆ ಅವಕಾಶ ಕೊಟ್ಟು ಅವರು ನಾವು ಉತ್ತರ ಕೊಡಕ್ಕೆ ಅವರು ನಮ್ಗೆ ತಾಳ್ಮೆಯಿಂದ ಕೇಳಬೇಕಾಯ್ತು. ನಾವೇನು ಉತ್ತರ ಕೊಡ್ತೀವಿ ಅಂತ ಕೇಳಬೇಕಾಯ್ತು. ಅದು ಬಿಟ್ಟು ನಾವು ಉತ್ತರ ಕೊಟ್ರೆ ಅವ್ರದೆಲ್ಲ ಈಚೆಗೆ ಬಂದ್ಬಿಡ್ತದೆ ಅಂತ ಹೇಳಿ ಅವ್ರದ್ದು ಅನೇಕ ಅವ್ಯವಹಾರಗಳು, ಅವ್ರ ಸರ್ಕಾರದಲ್ಲಿ ಇರುವಂತಹ ಅವ್ಯವಹಾರಗಳೆಲ್ಲ ಈಚೆಗೆ ಬಂದ್ಬಿಡ್ತದೆ ಅಂತೇಳಿ ಎದುರುಕೊಂಡು ಅವರು ಮಾಡಿರೋಂತ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮುಚ್ಚಾಕ್ಲಿಕ್ಕೆ ನಾವು ಈಚೆ ಎಳೆದು ಬಿಡ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಅವರು ಬಿಡ್ತಾ ಇಲ್ಲ. ನಾಳೆನೂ ಮುಂದುವರಿಸ್ತಾರೆ ಅನ್ನೋದು ನೀವು ಹೇಳ್ತಾ ಇದ್ದೀರಿ. ಅರ್ಥ ಆಯ್ತಾ? ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇನ್ ಮುಂದಕ್ಕೆ ಅವ್ರು ಏನ್ ರಾಜಕಾರಣ ಮಾಡ್ತಾರೆ, ನಾವು ಸಂವಿಧಾನ ಪ್ರಕಾರ ನಮ್ಮ ಲೆಜಿಸ್ಲೇಟಿವ್ ಪ್ರೊಸೀಜರ್ ಪ್ರಕಾರ ನಾವು ಏನೋ ಗೌರವ ಕೊಡಬೇಕು ಅಂತ ಮಾಡ್ತೀವಿ. ಅವ್ರ ರಾಜಕಾರಣ ಅವ್ರು ಮಾಡ್ಕೊಳ್ಳಿ, ನಮ್ಮ ರಾಜಕಾರಣ ನಾವು ಮಾಡ್ತೀವಿ. ಸಚಿವರು ಪತ್ರಿಕಾಗೋಷ್ಠಿ ನಡೆಸಿ ಇಡಿ ಮುಖಾಂತರ ಸರ್ಕಾರವನ್ನು ಬೀಳಿಸುವಂತ ಯತ್ನ ಆಗ್ತಾ ಇದೆ, ಒತ್ತಡ ಇರ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಮಾಡಿರುವುದು, ಬೇರೆಯವರ ಹೆಸರನ್ನ ಹೇಳಿ ಅನ್ನುವಂತ ಒತ್ತಡ ತರ್ತಾ ಇದ್ದಾರೆ. ವಿತೌಟ್ ಮಾಹಿತಿ ಇಲ್ಲದೆ ನಮ್ಮ ಮಂತ್ರಿಗಳು ಯಾರಂಗೆಲ್ಲ ಮಾತಾಡಕ್ ಹೋಗುದಿಲ್ಲ. ವಿತ್ ಅಥೆಂಟಿಕೇಶನ್ ದೇ ಮೆಟ್ ಹ್ಯಾವ್ ಸ್ಪೋಕನ್. ನಾನು ಇರಲಿಲ್ಲ, ನಾನೆಲ್ಲ ಹಾಸ್ಪಿಟಲ್ ಹೋಗಿದ್ದೆ. ಐ ಚೆಕ್ ಇಟ್ ಅಪ್ ಅಂಡ್ ಕಮ್ ಬ್ಯಾಕ್. ಸರ್, ಬಿಜೆಪಿ ಸಿಎಂ ಡಿಸಿಎಂ ಇಬ್ಬರ ಬುಡಕ್ಕೆ ಬರುತ್ತೆ ತನಿಖೆ, ಆ ಕಾರಣಕ್ಕೆ ಹೆದರ್ತಾ ಇದ್ದಾರೆ. ಅಯ್ಯೋ ನೋಡ್ರಿ, ಎಲ್ಲ ನೋಡಾಯ್ತು. ನಾವು ಈಗ ಯಾರ ಬುಡಕ್ಕೆ ಏನೇನು ಬರ್ತದೆ ಅಂತ ನೋಡೋಣ. ಏನ್ ಬುಡಕ್ ಬಂದ್ಬಿಟ್ಟದೆ, ಏನ್ ಮಾಡಬಾರ್ದು ಮಾಡಿದೀವಿ ನಾವು? ಇಲ್ಲಿ ನಾವೇನಾದ್ರು ಇನ್ವಾಲ್ವ್ ಆಗಿದೀವ? ಇಲ್ಲ ನಮ್ಗೇನಾದ್ರು ₹10 ಸಿಕ್ಕಿದ್ಯಾ? ಯಾರೋ ಆಫೀಸರ್ಸು ಅಯೋಗ್ಯ ನನ್ನ ಮಕ್ಕಳು ಮಾಡಿದ್ದಾರೆ. ಅದಕ್ಕೆ ಅವ್ರು ಶಿಕ್ಷೆ ಆಗಬೇಕು ಅಂತ ತನಿಖೆ ಮಾಡಿ ಅರೆಸ್ಟ್ ಮಾಡಿದೀವಿ. ನಮ್ಮ ಇಲಾಖೆಯವರು ಅದು ನಾವು ಇನ್ವಾಲ್ವ್ ಆಗಿಲ್ಲ. ಕೋಟ್ಯಾಂತರ ರೂಪಾಯಿ ಅವರು ಅಲ್ಲೇ ಉಸುಲು ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಎಷ್ಟೆಷ್ಟು ನಿಗಮದಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತ ಎಲ್ಲ ಬಯಲಿಗೆ ಎಳಿತೀವಿ. ಅದಕ್ಕೆ ಪಾಪ ಬಯಲಿಗೆ ಎಳೆದು ಬಿಡ್ತಾರೆ ಅಂತ ಇವತ್ತು ನಮ್ಮನ್ನ ಮಾತಾಡಕ್ಕೆ ಉತ್ತರ ಕೊಡಕ್ಕೆ ಬಿಡ್ತಾ ಇಲ್ಲ. ನಾವು ಮಾತಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.